ದರ್ಶನ್ಗೆ ಜೈಲಲ್ಲಿ ಕನಿಷ್ಠ ಸವಲತ್ತು ನೀಡದ ಆರೋಪ ಕೋರ್ಟ್ಗೆ ದರ್ಶನ್ ಪರ ವಕೀಲ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೀತಾ ಇದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಹಾಗಾದ್ರೆ ಏನಾಗುತ್ತೆ? ದರ್ಶನ್ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತಾ ಅಥವಾ ಇಲ್ವಾ? ಹೆಚ್ಚುವರಿ ದಿಂಬು ಮತ್ತು ಹಾಸಿಗೆಯನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ನಟ ದರ್ಶನ್ ಇಟ್ಟಿದ್ರು ವಕೀಲರ ಮೂಲಕ. ಇವತ್ತಿಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿತ್ತು. ಈಗ ನಡೀತಾ ಇದೆ. ದರ್ಶನ್ ಅವರ ಮನವಿಗೆ ಕೋರ್ಟ್ ಸ್ಪಂದಿಸುತ್ತಾ ಇಲ್ವಾ? 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇದೆ. ಎಸ್ಪಿಪಿ ವಾದಕ್ಕೆ ದರ್ಶನ್ ಪರ ವಕೀಲ ಸುನಿಲ್ ಆಕ್ಷೇಪ ಹೊರಹಾಕಿದ್ದಾರೆ. ನ್ಯಾಯಾಂಗ ನಿಂದನೆ ಘಟಿಸಿದೆಯೇ ಇಲ್ವೇ ಪರಿಶೀಲನೆ ಮಾಡಬೇಕು. ದರ್ಶನ್ ಸಲ್ಲಿಸಿದ್ದ ಮೆಮೊ ಸಂಬಂಧ ಕೋರ್ಟ್ ವಿಚಾರಿಸ್ತಾ ಇದೆ. ಜಡ್ಜ್ ಖುದ್ದು ಪರಿಶೀಲಿಸಿದರೆ ಪ್ರಾಸಿಕ್ಯೂಷನ್ಗೆ ಭಯ ಯಾಕೆ? ಸವಲತ್ತು ನೀಡಿದೆಯೋ ಇಲ್ವೋ ಅದನ್ನು ಕೋರ್ಟ್ ಪರಿಶೀಲನೆ ಮಾಡಬೇಕು. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಉಲ್ಲೇಖಿಸಿ ವಾದವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಏನಾಗ್ಬೋದು ದರ್ಶನ್ ಅವರ ಮೂಲಭೂತ ಸೌಕರ್ಯಗಳ ಭವಿಷ್ಯ? ಈ ಹಿಂದಿನ ವಾದ ಪ್ರತಿವಾದವನ್ನು ನಾವು ಗಮನಿಸೋದಾದರೆ ಮ್ಯಾನ್ಯುಲ್ನಲ್ಲಿ ಏನೇನಿದೆಯೋ ಅದೆಲ್ಲವನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಹೆಚ್ಚುವರಿ ದಿಂಬು, ಹೆಚ್ಚುವರಿ ಹಾಸಿಗೆ ಕೊಡಬೇಕಂತ ಏನಿಲ್ಲ. ತಟ್ಟೆ, ಲೋಟ, ಅವ್ರಿಗೊಂದು ಚಾಪೆ, ಅವ್ರಿಗೊಂದು ದಿಂಬು ಕೊಟ್ಟಿದ್ದೀವಿ. ಅದಕ್ಕಿಂತ ಏನು ಜಾಸ್ತಿ ಕೊಡಬೇಕು? ವಿಚಾರಣಾಧೀನ ಕೈದಿ. ಬೇರೆಯವ್ರಿಗೆ ಹೆಂಗೆ ಕೊಡ್ತೀವೋ ದರ್ಶನ್ಗೂ ಕೂಡ ಅದೇ ಕೊಡ್ತೀವಿ ಅಂತ ಹೇಳಿದ್ರು ಎಸ್ಪಿಪಿ ಅವರು. ಅದಕ್ಕೆ ಸಂಬಂಧಪಟ್ಟಂಗೆ ಸುನೀಲ್ ಅವರು ಕೂಡ ಖಡಕ್ ಆದಂತಹ ವಾದವನ್ನು ಮಂಡಿಸಿದ್ರು. ಅಲ್ರಿ, ಉಮೇಶ್ ರೆಡ್ಡಿ ರೇಪಿಸ್ಟು, ಅಂತಹ ವಿಕೃತ ಕಾಮಿಗೆ ನೀವು ಕಲರ್ ಟಿವಿ ಕೊಟ್ಟಿದ್ದೀರಿ, ಐಷಾರಾಮಿ ವ್ಯವಸ್ಥೆನ ಕೊಟ್ಟಿದ್ದೀರಿ, ದರ್ಶನ್ಗೆ ಕೊಡ್ತಾ ಇಲ್ಲ. ಯಾಕೆ ಆ ಥರನ ಟಾರ್ಗೆಟ್ ಮಾಡಿದ್ದೀರಿ? ಆ ಪಾಕಿಸ್ತಾನ ಟೆರರಿಸ್ಟ್ಗಳಿಗೆ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ವ್ಯವಸ್ಥೆಗಳು ಮಾಡಿದ್ದೀರಿ, ದರ್ಶನ್ ವಿಚಾರದಲ್ಲಿ ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದ್ರು. ಈಗ ಎಸ್ಪಿಪಿ ಅವರು ಕೂಡ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ರು. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಉಲ್ಲೇಖಿಸಿ ವಾದ ಮಾಡ್ತಾ ಇದ್ದಾರೆ ಸುನೀಲ್. ದರ್ಶನ್ ಸಲ್ಲಿಸಿದ ಮೆಮೊ ಸಂಬಂಧ ಕೋರ್ಟ್ ಅದನ್ನು ವಿಚಾರಿಸುತ್ತೆ. ಕೇಂದ್ರದ ಮಾರ್ಗಸೂಚಿ ರಾಜ್ಯಕ್ಕೆ ಅನ್ವಯವಾಗುವುದಿಲ್ಲ, ಜಡ್ಜ್ಗೆ ಬೇರೆ ಕೆಲಸಗಳಿರ್ತಾವೆ ಅಂತ ಪ್ರಸನ್ನ ಕುಮಾರ್ ಹೇಳಿದ್ದಾರೆ. ಎಸ್ಪಿಪಿ ದರ್ಶನ್ ಪರ ವಕೀಲರ ವಾದಕ್ಕೆ ಪ್ರಸನ್ನ ಕುಮಾರ್ ಅವರ ಆಕ್ಷೇಪ ಆಯಿತು. ಸಿಆರ್ಪಿಸಿ 3110 ಅರ್ಜಿ ಬಗ್ಗೆ ಆದೇಶ ನಾಳೆಗೆ ಕಾಯ್ದಿರಿಸಿದೆ ಕೋರ್ಟ್. ಕೇಂದ್ರದ ಮಾರ್ಗಸೂಚಿ ರಾಜ್ಯಕ್ಕೆ ಅನ್ವಯ ಆಗುವುದಿಲ್ಲ. ಏನು ಎಲ್ಲನೂ ಏನೋ ಕೇಸ್ನ ಹಿಡ್ಕೊಂಡು ಕೂತ್ಕೋಬೇಕಾ? ಏನು ಬೇರೆ ಕೆಲಸ ಇರಲ್ವ ಜಡ್ಜ್ಗೆ? ಇದು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಆಕ್ಷೇಪ ಆಗಿದೆ. ಇನ್ನು ದರ್ಶನ್ ಅವರು ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಜಡ್ಜ್ ಅವರೇ ನನ್ನ ಮನವಿಯನ್ನು ತೆಗೆದುಕೊಳ್ಳೋಕೆ ಮೌಖಿಕವಾಗಿ ನಾನು ಜಡ್ಜ್ ಅವ್ರು ನೇರವಾಗಿ ಭೇಟಿ ಮಾಡಬೇಕು ಅಂತ ಕೇಳಿದ್ದೆ. ಅದರ ಅರ್ಜಿ ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ದರ್ಶನ್ ಅವರಿಗೆ ಹೆಚ್ಚುವರಿ ದಿಂಬು, ಹಾಸಿಗೆಯನ್ನು ಕೊಡಲಾಗುತ್ತಾ ಇಲ್ವಾ ಅಂತೇಳಿ